ಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಮೆಣಸಿನ್ಕಾಯಿ ಹಾಕಿನ ಹುಳಿಯರಪ್ಪ ಮಾಡೋಣ ಅಂತ. ಆಯಿತಾ? ಹುಣಸೆ ಹಣ್ಣು ಅಕ್ಕಿ ಹಾಕಿ ರುಬ್ಬೋದು. ಚೂರು ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬೇಕು, ಜಾಸ್ತಿ ಹಾಕಿರ್ತೀವಿ. ಇದು ಗೆಣಸು, ಯಾವುದು ಗಾಡಿ ಗೆಣಸು, ಇದು ಎರಡು ಗೆಣಸು, ಇದಿಷ್ಟು ತುರಿದು ಇಟ್ಕೊಂಡಿದ್ದು ನಾನು. ಹುಳಿಯರಪ್ಪ ಮಾಡೋಣ ಅಂತ ತುರಿದು ಇಟ್ಕೊಂಡಿದ್ದು. ಇದು ಈರುಳ್ಳಿ ಆಮೇಲೆ ಹಾಕೋದು. ಆಯಿತಾ? ಬಿಸಿ ಆಯಿತು. ಇದಕ್ಕೆ ಈರುಳ್ಳಿ ಹಾಕಿ ಕಲಸಿ ಎಣ್ಣೆ ಬಿಡೋದು. ಈರುಳ್ಳಿ, ಮೆಣಸಿನ್ಕಾಯಿ, ಉಪ್ಪು, ಹುಳಿ, ಖಾರ ಎಲ್ಲ ಹಾಕಿ ಮಾಡಿದ್ದು ಹುಳಿಯರಪ್ಪ. ಇದು ಕಡ್ಗೆಣಸಿನ ಹುಳಿಯರಪ್ಪ ಇದು. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಾಡಿತ್ತು. ಪುದೀನ ಸೊಪ್ಪು ಎಲ್ಲ ಹಾಕಿ ಮಾಡಬೇಕು ಚೆಂದಾಗಿ. ಐಟಮ್ ಎಲ್ಲ ಬೇಕು, ಎಲ್ಲ ಹಾಕಿ ಮಾಡಬೇಕು. ಇದು ತೆಂಗಿನಕಾಯಿ ತುರಿ, ಇದು ಮೈದಾ ಹಿಟ್ಟು 1 ಕಪ್ಪು, ಇದು ಒಂದು ಅರ್ಧ ಕಪ್ಪು ಸಕ್ಕರೆ ಹಾಕಿ ಇದು ಕಲಿಸ್ಬಿಟ್ಟು ಗೌರಿ ಹಬ್ಬಕ್ಕೆ ಇದು ಮೋದಕ ಥರ ಮಾಡ್ತಾರೆ. ಗೌರಿ ಹಬ್ಬಕ್ಕೆ ಭಾಳ ಶ್ರೇಷ್ಠ, ಗಣಪತಿಗೆ ಮತ್ತು ಗೌರಿಗೆಲ್ಲ ಭಾಳ ಶ್ರೇಷ್ಠ ಇದು. ಈ ಥರ ಮಾಡಿಬಿಟ್ಟು ಭಾಳ ಶ್ರೇಷ್ಠ. ಉಪ್ಪದಲ್ಲಿ ಬೇಯಿಸ್ಬೇಕು, ಇದರಲ್ಲಿ ಬೇಯಿಸ್ಬಾರ್ದು, ಯಾವುದರಲ್ಲಿ ಎಣ್ಣೆಗೆ ಬೇಯಿಸೋಕ್ಕಾಗುತ್ತೆ. ಗಣಪತಿಗೆ ಗೌರಿಗೆ ಭಾಳ ಶ್ರೇಷ್ಠ ಇದು. ಗಣಪತಿಗೆ ಗೌರಿ ಹಬ್ಬಕ್ಕೆಲ್ಲ ಶ್ರೇಷ್ಠ. ಇದು ಕಾಯಿ ವಡೆ ಗೌರಿಗೆ ಗಣಪತಿಗೆಲ್ಲ ಶ್ರೇಷ್ಠ. ಇದು ಗೌರಿ ಹಬ್ಬದಲ್ಲಿ ಮಾಡ್ತೀವಿ.